ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಊಟಕ್ಕೆ ರೊಟ್ಟಿ ಕಾಲಿಫ್ಲವರ್ ಪಲ್ಯ ಮಾಡಿದ್ದೆ. ತುಪ್ಪದಾಗ ಒಗ್ಗರಣೆ ಹಾಕಿದರೆ ಟೇಸ್ಟ್ ಇರ್ತೈತಿ ಅಂಥೇಳಿ ಮನೆ ಒಳಗೆ ತೆಗೆದಿದ್ದು ತುಪ್ಪ ಇತ್ತು, ತುಪ್ಪದಾಗ ಒಗ್ಗರಣೆ ಹಾಕಿ ಪಲ್ಯ ಮಾಡಿದ್ದೆ. ತುಪ್ಪ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಬೋನ್ಸ್ ಗಟ್ಟಿ ಆಕ್ಕವ, ಮೆಮರಿ ಪವರ್ ಜಾಸ್ತಿ ಆಕತಿ, ದೇಹಕ್ಕೂ ಭಾಳ ತಂಪಾಗಿರ್ತೈತಿ ಅಂಥೇಳಿ ಕೆಲವೊಂದು ಐಟಮ್ಸಿಗೆ ನಾನು ತುಪ್ಪ ಯೂಸ್ ಮಾಡಿ ಅಡುಗೆ ಮಾಡ್ತೀನಿ. ಹುಡುಗರು ಸ್ಕೂಲಿಗೂ ಭಾಳ ಲೇಟಾಗಿತ್ತು, ಅದಕ್ಕೆ ಬಡ ಬಡ ಊಟ ಮಾಡಿಸಿ ಅವ್ರನ್ನ ಕಳಿಸಿಬಿಟ್ಟೆ. ಮೊನ್ನೆ ಅವ್ರ ಸ್ಕೂಲ್ನಾಗ ಸ್ಪೋರ್ಟ್ಸ್ ಇದ್ವು, ಅವರಿಬ್ಬರಿಗೂ ಮೆಡಲ್ ಸರ್ಟಿಫಿಕೇಟ್ ಬಂದಿದ್ವು. ಒಂದು ಫೋಟೋ ತೆಗೆದಿರಲಿಲ್ಲ, ಇವತ್ತು ಫೋಟೋ ತೆಗೆದೆ. ಮತ್ತು ನನಗೆ ಒಬ್ಬರು ಕಸ್ಟಮರ್ 2 ಸ್ಯಾರಿ ತೊಗೊಂಡಿದ್ರು, ಹೆಂಗದವ ಅಂಥೇಳಿ ನಾನು ಕೇಳಿದಾಗ ಅವರು ಈ ರೀತಿ ರಿಪ್ಲೈಯನ್ನು ಕೊಟ್ಟಿದ್ದರು. ನಿಮಗೂ ಕೂಡ ಸ್ಯಾರಿ ಅಥವಾ ಭತ್ತದ ತೋರಣಗಳು, ಕಿಡ್ಸ್ ವೇರ್, ಶಾರ್ಟ್ಸು, ಟಿ ಶರ್ಟ್ಸು ಬೇಕಾಗಿದ್ವು ಅಂದ್ರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮಧ್ಯಾಹ್ನ ಅಂಗಡಿಯಿಂದ ಬಂದು ಖಾಲಿ ಗೋಬಿ ಮತ್ತು ಪುಳಿಯೋಗರೆ ಮಿಕ್ಸ್ ಮಾಡಿ ಒಂದು ರೈಸನ್ನು ರೆಡಿ ಮಾಡಿದೆ. ಇಬ್ರಿಗೂ ತಿನ್ನಿರಿ ಅಂಥೇಳಿ ಬೌಲ್ನಾಗ ಹಾಕಿ ಕೊಟ್ರೆ ತಿನ್ವಲ್ರಾಗಿದ್ರು. ಹರ್ಷ ಒಬ್ಬ ತಿಂದ, ಅವ್ರ ಅಣ್ಣಗೆ ತಿನ್ನಕ್ಕೆ ಬೇಸರ. ಒಬ್ರು ಯಾರೇ ಊಟ ಮಾಡಿಸಿದ್ರೆ ಅಷ್ಟೇ ಊಟ ಮಾಡ್ತಾನವ. ಅದಕ್ಕೆ ಇಲ್ಲೇ ಮಮ್ಮಿ ನಾ ತಿನ್ನಿಸ್ತೀನಾಳ ಅಂಥೇಳಿ ಅವ್ರ ತಮ್ಮ ಅಣ್ಣಗೆ ಊಟ ಮಾಡ್ಸಕತ್ತಾನ. ಅವರಿಬ್ಬರಿಗೂ ನಾನು ದ ಲೆಜೆಂಡ್ ಆಫ್ ಹನುಮಾನ್ ಅನ್ನೋ ಪಿಕ್ಚರನ್ನು ಹಚ್ಚಿಕೊಟ್ಟಿನಿ. ಆ ಪಿಕ್ಚರ್ ನೋಡ್ಕೊತ ಊಟ ಮಾಡಕತ್ತಾರ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಶುಭವಾಗಲಿ.